ಇನ್ನು ನೀಟ್ ಹೋರಾಟಕ್ಕೆ ಬೆಂಬಲ ಇದೆ, ಆದರೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಅಗತ್ಯ ಇಲ್ಲ. ವಿದೇಶಿ ಶಕ್ತಿಗಳು ವಿದ್ಯಾರ್ಥಿಗಳ ಹೋರಾಟವನ್ನ ಹೈಜಾಕ್ ಮಾಡಿದ್ದಾರೆ ಅಂತ ಹುಬ್ಬಳ್ಳಿಯಲ್ಲಿ ಶ್ರೀರಾಮ ಸೇನೆಯ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಹೇಳಿಕೆ ಕೊಟ್ಟಿದ್ದಾರೆ. ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಚಾರದಲ್ಲಿ 47 ಅಧಿಕಾರಿಗಳನ್ನ ಮನೆಗೆ ಕಳುಹಿಸಿದ್ದಾರೆ. ಗುಲಾಮಗಿರಿ ಶಿಕ್ಷಣ ಕಲಿಸಿದ ಕಾಂಗ್ರೆಸ್ ಪ್ರತಿಭಟಿಸಲು ಯಾವ ನೈತಿಕ ಹಕ್ಕಿದೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಶಿಕ್ಷಣಕ್ಕೆ ಕಾಂಗ್ರೆಸ್ ಕೊಡುಗೆ ಏನು ಅಂತಲೂ ಕೂಡ ಪ್ರಮೋದ್ ಮುತಾಲಿಕ್ ಗರಂ ಆದರು. ಹೋರಾಟದಲ್ಲಿ ಪಾಕ್, ಬಾಂಗ್ಲಾದೇಶದ ಕ್ರಿಮಿನಲ್ಗಳು ಭಾಗಿಯಾಗಿದ್ದಾರೆ. ದೇಶದ್ರೋಹಿಗಳು ಮೋದಿ ಹಾಗೂ RSSನ ಗುರಿ ಮಾಡ್ಕೋತಾ ಇದ್ದಾರೆ. 2500 ಕ್ರಿಮಿನಲ್ಸ್ಗಳು ಸಿಜೆಪಿ ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ ಅಂತ ಮುತಾಲಿಕ್ ಆಕ್ರೋಶ ವ್ಯಕ್ತಪಡಿಸಿದರು. ದೇಶದ್ರೋಹಿ ಚಟುವಟಿಕೆ ಮಾಡ್ತಾ ಇರುವಂತಹ ಕೆಲವೊಂದು ಶಕ್ತಿಗಳು ಒಳಗಡೆ ಸೇರಿದ್ದು ಇದು ಅಪಾಯಕಾರಿ. ಈ ವಿದ್ಯಾರ್ಥಿ ಚಳವಳಿಗೆ ತುಕಡೆ ಗ್ಯಾಂಗ್, ಭಾರತ್ ತೇರೆ ತುಕಡೆ ಹೋಂಗೆ ಅಂತ ಹೇಳುವಂತವ್ರು ಇವ್ರು ಯಾರು? ಇವ್ರಿಗೇನು ಸಂಬಂಧ? ಭಾರತಕ್ಕೆ ಯಾಕೆ ತುಕಡೆ ಮಾಡ್ತಾರೆ? ಸೊ ಈ ಬಾಂಗ್ಲಾದೇಶ, ಪಾಕಿಸ್ತಾನ ಮತ್ತು ನೇಪಾಳ, ಅಮೆರಿಕ, ನೆದರ್ಲ್ಯಾಂಡ್, ಕೆನಡಾ ನಿಮಗೇನು ಸಂಬಂಧ? ನಿಮ್ಮ ದೇಶದಲ್ಲಿ ಬೇಕಾದಷ್ಟು ತುಂಬಿ ತುಳುಕ್ತಾ ಇರುವಂತ ಹಗರಣಗಳಿದಾವೆ. ನಮ್ಮ ದೇಶದಲ್ಲಿ ಮೂಗು ತೋರಿಸುವಂತಹ ಅವಶ್ಯಕತೆ ಇಲ್ಲ. ನೇಪಾಳ ಆಗಲಿ, ಪಾಕ್ ಆಗಲಿ ಅಥವಾ ಬಾಂಗ್ಲಾದೇಶ ಆಗಲಿ 2,500ಕ್ಕಿಂತ ಜಾಸ್ತಿ ಕ್ರಿಮಿನಲ್ಗಳ ಭಾಗವಹಿಸಿದ್ದಾರೆ ಅಂತನ್ನುವಂಥದ್ದು ಈಗ ಹೊರಗೆ ಬರ್ತಾ ಇದೆ. ಸೊ ಇವ್ರು ಯಾಕೆ ಬಂದ್ರು ಒಳಗಡೆಗೆ? ವಿದ್ಯಾರ್ಥಿಗೆ ಇವ್ರ ಕ್ರಿಮಿನಲ್ಗಳಿಗೆ ಏನು ಸಂಬಂಧ? ಪಾಕಿಸ್ತಾನಕ್ಕೆ ಇದಕ್ಕೇನು ಸಂಬಂಧ? ಬಾಂಗ್ಲಾ ಮತ್ತು ನೇಪಾಳದ ತರ ಮಾಡ್ತೀವಿ ಅಂತ ಅನ್ನುವಂಥದ್ದು. ಏನು ನೇಪಾಳ ಮತ್ತು ಬಾಂಗ್ಲಾದ ತರ ಭಾರತವನ್ನು ಮಾಡ್ತಾರೆ? ವಿದ್ಯಾರ್ಥಿಗಳ ಹಿತಗೋಸ್ಕರ ಅಲ್ಲ. ಮೋದಿ ಟಾರ್ಗೆಟ್ ಇದೆ, ಹಿಂದುತ್ವ ಟಾರ್ಗೆಟ್ ಇದೆ. ದೇಶದ ದ್ರೋಹಿಗಳು ಇವತ್ತು ಈ ರೀತಿ ಒಳಗಡೆ ಹೊಕ್ಕು ಈ RSS ಟಾರ್ಗೆಟ್ ಮಾಡ್ತಾ ಇದೆ. RSSಗೆ ಮುರ್ದಾಬಾದ್ ಅಂತ ಹೇಳ್ತಾರೆ. ಈ ವಿದ್ಯಾರ್ಥಿಗಳ ಬೆಂಬಲಿಸುವಂತ, ಶಿಕ್ಷಣಕ್ಕೆ ಬೆಂಬಲಿಸುವಂತ ನೈತಿಕತೆನೇ ಇಲ್ಲ, ಯೋಗ್ಯತೆನೇ ಇಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.